ಹಾಯ್, ನಾನು ಸಿ ಅಕ್ಷತಾ ಉಡುಪ. ಗ್ರೋ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮಗೆಲ್ಲ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ T20 ಕ್ರಿಕೆಟ್ ವರ್ಲ್ಡ್ ಕಪ್ ನೆನಪಿರಬೇಕಲ್ಲ. ಈ ಮ್ಯಾಚ್ ಆಗಿ 1 ವರ್ಷ ಆಗಿದೆ, ಆದರೂ ಇನ್ನೂ ನಮ್ಮಲ್ಲಿ ಆ ಮೆಮೊರೀಸ್ ಫ್ರೆಶ್ ಆಗಿದೆ ಅಲ್ವಾ. ಇಂಡಿಯಾದಲ್ಲಿ ಅಪ್ಕಮಿಂಗ್ ಕ್ರಿಕೆಟ್ ವರ್ಲ್ಡ್ ಕಪ್ಪಿಗೆ ಕೋಟಿಗಟ್ಟಲೆ ಜನರು ಬೇರೆ ಬೇರೆ ಪ್ಲೇಸಸ್ಸಿಂದ ಬರ್ತಾ ಇದ್ದಾರೆ. ಇವರೆಲ್ಲ ನಮ್ಮ ಹೋಟೆಲ್ ಸರ್ವಿಸಸ್ ಇರ್ಬೋದು, ಟ್ರಾವೆಲ್ ಸರ್ವಿಸಸ್ ಇರ್ಬೋದು, ಫುಡ್ ಸರ್ವಿಸಸ್ ಇರ್ಬೋದು, ಇದನ್ನೆಲ್ಲ ಫುಲ್ ಯುಟಿಲೈಸ್ ಮಾಡಲಿಕ್ಕಿದ್ದಾರೆ. ಈ ಗ್ಲೋಬಲ್ ಈವೆಂಟ್ ಅಕ್ಟೋಬರಲ್ಲಿ ಸ್ಟಾರ್ಟ್ ಆಗಲಿಕ್ಕಿದ್ದು ನೋ ಡೌಟ್ ICCಗೆ ಒಳ್ಳೆ ಪ್ರಾಫಿಟನ್ನು ತಂದುಕೊಡುತ್ತೆ. ಅಷ್ಟೇ ಅಲ್ಲದೆ ಇಂಡಿಯನ್ ಎಕಾನಮಿಗೂ ಕೂಡ ಇದು ಒಳ್ಳೆ ಪ್ರಾಫಿಟಬಿಲಿಟಿ ತಂದುಕೊಡುತ್ತೆ. ಈ ಟೂರ್ನಮೆಂಟ್ ಮೇಜರ್ ಸಿಟಿಗಳಾದ ಹೈದರಾಬಾದ್, ಅಹಮದಾಬಾದ್, ಕೋಲ್ಕತ್ತಾ, ಡೆಲ್ಲಿ, ಪುಣೆ, ಬೆಂಗಳೂರು, ಚೆನ್ನೈ, ಲಕ್ನೌ ಮುಂತಾದ ಸಿಟಿಗಳಲ್ಲಿ ನಡೀಲಿಕ್ಕಿದೆ. ಇದು ಹಾಸ್ಪಿಟಾಲಿಟಿ ಹಾಗೂ ಟೂರಿಸಂ ಸೆಕ್ಟರಿಗೆ 100% ಬೂಸ್ಟನ್ನು ಕೊಡುತ್ತೆ. ನಾವು ಪ್ರೀವಿಯಸ್ ಇಯರ್ ಆದಂತಹ ವರ್ಲ್ಡ್ ಕಪ್ಪಿನ ಹೋಸ್ಟನ್ನು ನೋಡೋಣ. ನಾವು ಯುನೈಟೆಡ್ ಕಿಂಗ್ಡಮಲ್ಲಿ 2019 ನಡೆದಂತಹ ಕ್ರಿಕೆಟ್ ವರ್ಲ್ಡ್ ಕಪ್ಪನ್ನು ನೋಡಿದ್ರೆ ಅಲ್ಲಿದ್ದಂತಹ ಹೋಸ್ಟ್ 20% ಅಬ್ರಾಡಿಂದ ಬಂದವರಾಗಿದ್ದರು, ಉಳಿದಂತಹ 80% ಬೇರೆ ಬೇರೆ ಸಿಟಿಯಿಂದ ಬಂದವರಾಗಿದ್ದರು. ಹೈ ವಿಸಿಟರ್ ಸ್ಪೆಂಡಿಂಗ್ ಹಾಗೂ ಬಿಸ್ನೆಸ್ ಆ್ಯಕ್ಟಿವಿಟಿಯಿಂದಾಗಿ ಯುನೈಟೆಡ್ ಕಿಂಗ್ಡಮ್ 3600 ಕೋಟಿ 2019 ಕ್ರಿಕೆಟ್ ವರ್ಲ್ಡ್ ಕಪ್ಪಲ್ಲಿ ಜನರೇಟ್ ಮಾಡ್ತು. ಸೊ ಈ ವರ್ಷ ನಾವು ಇದನ್ನೇ ಇಂಡಿಯಾದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಕ್ರಿಕೆಟ್ ಟೂರ್ನಮೆಂಟಿಂದಾಗಿ ಕೆಲವು ಸೆಕ್ಟರ್ಸ್ಗಳಿಗೆ ಒಳ್ಳೆ ಬೂಸ್ಟ್ ಈ ವರ್ಷ ಸಿಗಲಿಕ್ಕಿದೆ. ಸೊ ಇದರ ಬೇಸಿಸ್ ಮೇಲೆ ನಾವು ಇವತ್ತು 4 ಇಂತಹ ಕಂಪನಿಗಳನ್ನು ಪಿಕ್ ಮಾಡಿದ್ದೇವೆ. ಈ 4 ಕಂಪನಿಗಳನ್ನು ಕಳೆದ 1 ವರ್ಷದ ರಿಟರ್ನ್ ಬೇಸಿಸ್ ಮೇಲೆ ಅಸೆಂಡಿಂಗ್ ಆರ್ಡರಲ್ಲಿ ನಾವು ಇವತ್ತು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಸೊ ಕಳೆದ 1 ವರ್ಷದಲ್ಲಿ ಹೈಯೆಸ್ಟ್ ರಿಟರ್ನ್ ಕೊಟ್ಟಂತಹ ಸ್ಟಾಕನ್ನು ನಾವು ಲಾಸ್ಟಿಗೆ ಡಿಸ್ಕಸ್ ಮಾಡ್ತೇವೆ. ಸೊ ಮೊದಲನೆಯ ಸ್ಟಾಕ್ IRCTC ಅಂದರೆ ಇಂಡಿಯನ್ ರೈಲ್ವೆ ಕ್ಯಾಟರಿಂಗ್ ಆ್ಯಂಡ್ ಟೂರಿಸಂ ಕಾರ್ಪೊರೇಷನ್ ಲಿಮಿಟೆಡ್. ಇದು ಇಂಡಿಯಾದ ಮಿನಿರತ್ನ PSU ಕಂಪನಿ. ಈ ಕಂಪನಿ ಆನ್ಲೈನ್ ರೈಲ್ವೆ ಟಿಕೆಟಿಂಗ್, ಕ್ಯಾಟರಿಂಗ್ ಸರ್ವಿಸಸ್ ಹಾಗೆ ಟ್ರೈನ್ಸ್ ಹಾಗೂ ಸ್ಟೇಷನ್ಸ್ಗಳಲ್ಲಿ ಅವೈಲೇಬಲ್ ಆಗುವಂತಹ ಪ್ಯಾಕೇಜ್ಡ್ ಡ್ರಿಂಕಿಂಗ್ ವಾಟರ್ಗಳನ್ನು ಎಕ್ಸ್ಕ್ಲೂಸಿವ್ ಆಗಿ ಸಪ್ಲೈ ಮಾಡುವಂತಹ ಪ್ರೊವೈಡರ್ ಆಗಿದೆ. ಇದು ಮೇನ್ಲಿ 4 ಸೆಗ್ಮೆಂಟ್ಸ್ಗಳಲ್ಲಿ ಆಪರೇಟ್ ಮಾಡುತ್ತೆ. ಮೊದಲನೇದು ಕ್ಯಾಟರಿಂಗ್ ಆ್ಯಂಡ್ ಹಾಸ್ಪಿಟಾಲಿಟಿ. ಇಲ್ಲಿ ಕಂಪನಿ ಬೇರೆ ಬೇರೆ ಸರ್ವಿಸಸ್ಗಳಾದ ಪ್ಯಾಂಟ್ರಿ ಸರ್ವಿಸಸ್ ಹಾಗೆ 200ಕ್ಕೂ ಹೆಚ್ಚು ಸ್ಟೇಷನ್ಗಳಲ್ಲಿ ಈ ಕ್ಯಾಟರಿಂಗ್ ಫೆಸಿಲಿಟಿ ಅಂದರೆ ಫುಡ್ ಬೇಕಾದಾಗ ಆನ್ ಡಿಮಾಂಡ್ ಸಪ್ಲೈ ಮಾಡುವಂಥದ್ದು, ಹಾಗೆ 315 ಫುಡ್ ಪ್ಲಾಜಾಸ್ ಹಾಗೂ ಫಾಸ್ಟ್ ಫುಡ್ ಯೂನಿಟ್ಗಳು, 57 ಜನಾದಾರ್ ಹಾಗೂ 11 ಬೇಸ್ ಕಿಚನ್ ಆಪರೇಟ್ಗಳನ್ನು ಪ್ರೊವೈಡ್ ಮಾಡುತ್ತೆ. ಅದೇ ಥರ ಇದು ಹಾಸ್ಪಿಟಾಲಿಟಿ ಸರ್ವಿಸಸ್ಸನ್ನು ಕೂಡ ತುಂಬ ಎಫೋರ್ಡೆಬಲ್ ಪ್ರೈಸಸಲ್ಲಿ ಪ್ರೊವೈಡ್ ಮಾಡುತ್ತೆ. ಈ ಕಂಪನಿ 8 ಎಕ್ಸಿಕ್ಯೂಟಿವ್ ಲಾಂಜಸ್, 26 ರಿಟೈರಿಂಗ್ ರೂಮ್ಸ್ ಹಾಗೆ 3 ವೈಫೈ ಇಕ್ವಿಪ್ಡ್ ರೈಲ್ ಯಾತ್ರಾ ನಿವಾಸ್ ಹಾಗೂ BNR ಹೋಟೆಲ್ಸ್ಗಳನ್ನು ಆಪರೇಟ್ ಮಾಡುತ್ತೆ. ಎರಡನೆಯ ಸೆಗ್ಮೆಂಟ್ ಇಂಟರ್ನೆಟ್ ಟಿಕೆಟಿಂಗ್. ಇದು ಇಂಡಿಯಾದಲ್ಲಿ ಓನ್ಲಿ ಆಥರೈಸ್ಡ್ ಇಂಟರ್ನೆಟ್ ಟಿಕೆಟಿಂಗ್ ಆರ್ ಆನ್ಲೈನ್ ಟಿಕೆಟ್ ಬುಕಿಂಗ್ ಫೆಸಿಲಿಟಿ ಕೊಡುವಂತಹ ಕಂಪನಿ ಆಗಿದೆ. ಸೊ ಇದು ಮೊಬೈಲ್ ಅಪ್ಲಿಕೇಶನ್ಸ್ ಮುಖಾಂತರ ಹಾಗೆ ವೆಬ್ಸೈಟ್ ಮುಖಾಂತರ ನೀವು ಮಾಡಬಹುದಾಗಿದೆ. ಎವರೇಜ್ ಆಗಿ 11.82 ಲಕ್ಷ ಟಿಕೆಟ್ಸ್ ಪರ್ ಡೇ ಈ ಕಂಪನಿ ಸೇಲ್ ಮಾಡುತ್ತೆ. ಹಾಗೆ ಈ ಕಂಪನಿ ಅರೌಂಡ್ 77 ಕ್ರೋರ್ಸ್ ಕಸ್ಟಮರ್ಸನ್ನು ಫೈನಾನ್ಷಿಯಲ್ ಇಯರ್ 23ಕ್ಕೆ ಸರ್ವೆ ಮಾಡಿದೆ. ನೆಕ್ಸ್ಟ್ ಸೆಗ್ಮೆಂಟ್ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್. ಈ ಕಂಪನಿ 16 ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ಗಳನ್ನು ಹೊಂದಿದೆ. ಇಲ್ಲಿ 32 ಕೋಟಿಗಿಂತಲೂ ಹೆಚ್ಚು ವಾಟರ್ ಬಾಟಲ್ಗಳು ಪ್ರೊಡ್ಯೂಸ್ ಆಗುತ್ತೆ. IRCTC 16 ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ಗಳನ್ನು ಹೊಂದಿದೆ. ಇಲ್ಲಿ 36 ಕೋಟಿಗಿಂತಲೂ ಹೆಚ್ಚು ವಾಟರ್ ಬಾಟಲ್ಗಳು ಪ್ರೊಡ್ಯೂಸ್ ಆಗ್ತವೆ. ಲಾಸ್ಟ್ ಸೆಗ್ಮೆಂಟ್ ಟ್ರಾವೆಲ್ ಆ್ಯಂಡ್ ಟೂರಿಸಂ. ಇದರ ಅಂಡರಲ್ಲಿ ಈ ಕಂಪನಿ ಟೂರಿಸಂ ಪ್ಯಾಕೇಜಸ್, ಏರ್ ಪ್ಯಾಕೇಜಸ್, ಸಿಟಿ ಟೂರ್ಸ್, ಲಕ್ಸುರಿ ಟ್ರೈನ್ ಪ್ಯಾಕೇಜಸ್ ಮುಂತಾದ ಸರ್ವಿಸ್ಗಳನ್ನು ಪ್ರೊವೈಡ್ ಮಾಡುತ್ತೆ. ಫೈನಾನ್ಷಿಯಲ್ ಇಯರ್ 2023ರಲ್ಲಿ ಆವರೇಜ್ ಆಗಿ ದಿನಕ್ಕೆ 5322 ಏರ್ ಟಿಕೆಟ್ಸ್ಗಳು ಬುಕ್ ಆಗುತ್ತೆ. ಇದು ಥ್ರೂ ಟ್ರಾವೆಲ್ ಪೋರ್ಟಲ್ ಬುಕ್ ಆಗುತ್ತೆ. ಹಾಗೆ ಆಲ್ಮೋಸ್ಟ್ 92,000 ಟೂರ್ ಪ್ಯಾಕೇಜಸ್ಗಳು ಸೆಲ್ ಆಗಿದೆ. IRCTC ಲಕ್ಸುರಿ ಟ್ರೈನ್ಸ್ಗಳನ್ನು ಕೂಡ ಆಪರೇಟ್ ಮಾಡುತ್ತೆ. ಮಹಾರಾಜ ಎಕ್ಸ್ಪ್ರೆಸ್, ಡಿಲಕ್ಸ್ ಟೂರಿಸ್ಟ್ ಟ್ರೈನ್ಸ್, ಭಾರತ್ ದರ್ಶನ್, ಗೋಲ್ಡನ್ ಚಾರಿಯಟ್ ಮುಂತಾದ ಯೂನಿಕ್ ಎಕ್ಸ್ಪೀರಿಯನ್ಸನ್ನು ಈ ಕಂಪನಿ ಕಸ್ಟಮರ್ಸಿಗೆ ಕೊಡುತ್ತೆ.
ಫಿನಾನ್ಷಿಯಲ್ ಇಯರ್ 2023ರಲ್ಲಿ ಎಲ್ಲ ಸೆಗ್ಮೆಂಟಲ್ಲಿ ಕೂಡ ಈ ಕಂಪನಿ ಒಳ್ಳೆಯ ಗ್ರೋತ್ ಅನ್ನು ತೋರಿಸಿದೆ. ಈಗ ಈ ಕಂಪನಿಯ ರಿಟರ್ನ್ಸ್ ಅನ್ನು ನೋಡಿದ್ರೆ ಕಳೆದ ಒಂದು ವರ್ಷದಲ್ಲಿ IRCTC -3.58% ರಿಟರ್ನ್ ಅನ್ನ ಕೊಟ್ಟಿದೆ. ಈಗ ಈ ಕಂಪನಿಯ ಸ್ಟ್ರೆಂಗ್ತ್ ಹಾಗೂ ವೀಕ್ನೆಸ್ ಅನ್ನ ನೋಡೋಣ. IRCTC ಗೌರ್ಮೆಂಟ್ ಇಂದ ಸಪೋರ್ಟ್ ಅನ್ನ ರಿಸೀವ್ ಮಾಡೋದ್ರಿಂದ ಇದು ಈ ಕಂಪನಿಗೆ ಒಂದು ಸ್ಟ್ರೆಂಗ್ತ್ ಕೂಡ ಹೌದು, ಹಾಗೆ ವೀಕ್ನೆಸ್ ಕೂಡ ಹೌದು. ಈ ಕಂಪನಿಯ ಮೈನ್ ರೆವೆನ್ಯೂ ಇಂಡಿಯನ್ ರೈಲ್ವೇಸ್ ಮೇಲೆ ಡಿಪೆಂಡ್ ಆಗಿದೆ. ಹಾಗಾಗಿ ಮಿನಿಸ್ಟ್ರಿ ಆಫ್ ಇಂಡಿಯನ್ ರೈಲ್ವೇಸ್ ಅಲ್ಲಿ ಏನಾದರೂ ಚೇಂಜಸ್ ಆದರೆ ಅದು IRCTC ಮೇಲೆ ಅಡ್ವರ್ಸ್ ಎಫೆಕ್ಟ್ ಅನ್ನ ಬೀರುತ್ತೆ. ನೀವು ಇಲ್ಲಿ ಟಿಕೆಟ್ಸ್ ಅನ್ನ ಪೇಟಿಎಂ, ಮೇಕ್ ಮೈ ಟ್ರಿಪ್ ಹಾಗೂ ಟ್ರೈನ್ ಮ್ಯಾನ್ ಮುಖಾಂತರ ಬುಕ್ ಮಾಡಬಹುದು. ಆದರೆ ನಿಮ್ಮ ಹಣ ಕಂಪ್ಲೀಟ್ ಆಗಿ IRCTCಗೆ ಹೋಗುತ್ತೆ. ಹೌದು, ಈ ಕಂಪನಿ ಈ ಸೆಕ್ಟರ್ ಅಲ್ಲಿ ಮೊನೋಪೊಲಿ ಕೂಡ ಹೌದು. ಬಟ್ ಗೋಯಿಂಗ್ ಫಾರ್ವರ್ಡ್ ಬೇರೆ ಕಂಪನಿಗಳಿಗೆ ಈ ಸೆಕ್ಟರಲ್ಲಿ ಎಂಟ್ರಿ ಸಿಕ್ಕಿದ್ರೆ ಆಗ ಈ ಕಂಪನಿ ಕಾಂಪಿಟೇಷನ್ ಅನ್ನ ಫೇಸ್ ಮಾಡಬೇಕಾಗುತ್ತೆ. ಸೊ ನೀವೀಗ ಸ್ಕ್ರೀನ್ ಮೇಲೆ ಈ ಕಂಪನಿಯ ಫಿನಾನ್ಷಿಯಲ್ ಅನ್ನ ನೋಡ್ಬೋದು. ಸೊ ನಾವು ಡಿಸ್ಕಸ್ ಮಾಡುವಂತಹ ಎರಡನೆಯ ಕಂಪನಿ ಇಂಟರ್ಗ್ಲೋಬ್ ಏವಿಯೇಷನ್ ಲಿಮಿಟೆಡ್. ಈ ಕಂಪನಿ ಪ್ಯಾಸೆಂಜರ್ ಸರ್ವಿಸಸ್ ಹಾಗೂ ಕಾರ್ಗೋ ಸರ್ವಿಸಸ್ ಅನ್ನ ಇಂಡಿಗೋ ಬ್ರ್ಯಾಂಡ್ ಅಂಡರಲ್ಲಿ ಕೊಡುತ್ತೆ. ನಾವಾಗಲೇ ನೋಡಿದ ಹಾಗೆ ICCಯ ಮೊದಲ ಮ್ಯಾಚ್ ಅಹಮದಾಬಾದ್ ಹಾಗೂ ಗುಜರಾತ್ ಅಲ್ಲಿ ನಡೀಲಿಕ್ಕಿದೆ. ಸೊ ಈ ಮ್ಯಾಚ್ ಅನ್ನ ನೋಡ್ಲಿಕ್ಕೆ ಬೇರೆ ಬೇರೆ ಕಡೆಯಿಂದ ಕ್ರೌಡ್ ಬರುತ್ತೆ. ಅಂದ್ರೆ ಹತ್ರದ ಸಿಟೀಸ್ ಇಂದ ಕೂಡ ಜನ ಬರ್ಬೋದು, ಹಾಗೆ ದೂರದ ಪ್ಲೇಸಸ್ ಇಂದ ಕೂಡ ಜನ ಬರ್ಬೋದು. ಸೊ ದೂರದಿಂದ ಬರುವವರು ಆಬ್ವಿಯಸ್ಲಿ ಫ್ಲೈಟ್ ಅನ್ನ ಪ್ರಿಫರ್ ಮಾಡ್ತಾರೆ. ಹಾಗಾಗಿ ಈ ಕಂಪನಿಗೆ ಕೂಡ ಈ ಪರ್ಟಿಕ್ಯುಲರ್ ಈವೆಂಟ್ ಇಂದಾಗಿ ತುಂಬಾ ಬೆನಿಫಿಟ್ ಆಗ್ಲಿಕ್ಕಿದೆ. ನಾವು ಜೂನ್ 2023ಕ್ಕೆ ನೋಡಿದ್ರೆ ಇದರ ಫ್ಲೀಟ್ ಸೈಜ್ 316 ಇತ್ತು. ಈಗ ಇನ್ನೂ 12 ಹೊಸ ಫ್ಲೈಟ್ಗಳನ್ನು ಈ ಕಂಪನಿ ಆ್ಯಡ್ ಮಾಡಿದೆ. ಅಂದರೆ ಲಾಸ್ಟ್ ಕ್ವಾರ್ಟರಲ್ಲಿ ಈ ಎಡಿಷನ್ ಆಗಿದೆ. ಈ ಕಂಪನಿ ಹತ್ರ A320 CEO, 162 A320 NEO, 79 A321 NEO, 39 ATRs, 2 A321 ಫ್ರೈಟರ್ ಹಾಗೂ ಒಂದು B777 300 ER ಫೈನಾನ್ಷಿಯಲ್ ಇಯರ್ 2023ಗೆ ಆ್ಯಡ್ ಆಗಿದೆ. ಸೊ ಇವತ್ತು ಡೊಮೆಸ್ಟಿಕ್ ಏರ್ಲೈನ್ ಇಂಡಸ್ಟ್ರಿಯಲ್ಲಿ ಈ ಕಂಪನಿಯ ಶೇರ್ 56.2% ಇದೆ. ಫಿನಾನ್ಷಿಯಲ್ ಇಯರ್ 2023ರಲ್ಲಿ ಆಲ್ಮೋಸ್ಟ್ 94% ಇಂಟರ್ಗ್ಲೋಬ್ ಏವಿಯೇಷನ್ ರೆವೆನ್ಯೂ ಪ್ಯಾಸೆಂಜರ್ ಸರ್ವಿಸಸ್ ಇಂದ ಬಂದಿದೆ. 3% ರೆವೆನ್ಯೂ ಕಾರ್ಗೋ ಸರ್ವಿಸಸ್ ಇಂದ ಬಂದಿದೆ. ಉಳಿದಂತಹ 1.5% ರೆವೆನ್ಯೂ ಇತರ ಬೇರೆ ಸರ್ವಿಸ್ಗಳಾದ ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್ಸ್ ಇರ್ಬೋದು, ಅಂದರೆ ಫ್ಲೈಟಲ್ಲಿ ಸೇಲ್ ಆಗುವಂತಹ ಬ್ರೇಕ್ಫಾಸ್ಟ್ ಹಾಗೂ ಸ್ನ್ಯಾಕ್ಸ್ಗಳಿಂದ ಬಂದಿದೆ. ಸೊ ಈ ಟೂರ್ನಮೆಂಟ್ ನಡೆಯುವಾಗ ಆಬ್ವಿಯಸ್ಲಿ ಹೆಚ್ಚು ಜನರು ಟ್ರಾವೆಲ್ ಮಾಡ್ತಾ ಇರ್ತಾರೆ. ಹಾಗಾಗಿ ಏರ್ಲೈನ್ ಪ್ರೈಸಸ್ ಕೂಡ ಪೀಕಲ್ಲಿರುತ್ತೆ. ಸೊ ಈ ಕಂಪನಿ ಆಬ್ವಿಯಸ್ಲಿ ಸಿಕ್ಕಾಪಟ್ಟೆ ಬೂಸ್ಟನ್ನು ಫೇಸ್ ಮಾಡುತ್ತೆ. ಕಳೆದ ಒಂದು ವರ್ಷದ ರಿಟರ್ನ್ಸ್ ಅನ್ನು ನಾವು ನೋಡಿದ್ರೆ ಇಂಟರ್ಗ್ಲೋಬ್ ಏವಿಯೇಷನ್ 18.6% ರಿಟರ್ನ್ ಅನ್ನು ಕೊಟ್ಟಿದೆ. ಜುಲೈ 28, 2023ರಲ್ಲಿ ರಿಲೀಸ್ ಆದಂತಹ ICRAಯ ರಿಪೋರ್ಟ್ ಪ್ರಕಾರ ಇಂಡಿಗೋಯಿನ ಬಿಸ್ನೆಸ್ ಆಪರೇಷನ್ಸ್ ಅದರ ಪಿಯರ್ಸ್ಗೆ ಕಂಪೇರ್ ಮಾಡಿದಾಗ ಸಿಗ್ನಿಫಿಕೆಂಟ್ಲಿ ಲೋ ಇದೆ. ನಾವಾಗಲೇ ನೋಡಿದ ಹಾಗೆ ಇಂಡಿಗೋ ಸಿಗ್ನಿಫಿಕೆಂಟ್ ಮಾರ್ಕೆಟ್ ಶೇರ್ ಅನ್ನ ಹೋಲ್ಡ್ ಮಾಡುತ್ತೆ, ಆದರೂ ಇದು ಪ್ರೈಸಿಂಗ್ ಪವರ್ ಅನ್ನ ಲ್ಯಾಕ್ ಮಾಡುತ್ತೆ. ಇದಕ್ಕೆ ರೀಸನ್ ಪ್ರೈಸ್ ಸೆನ್ಸಿಟಿವ್ ಆಗಿರುವ ಮಾರ್ಕೆಟ್ ಹಾಗೆ ಹೈ ಕಾಂಪಿಟಿಷನ್. ಇನ್ಕ್ರೀಸಿಂಗ್ ಕಾಂಪಿಟಿಷನ್ ಇಂದಾಗಿ ಈ ಸೆಕ್ಟರಲ್ಲಿ ರೈವಲ್ರಿ ಕೂಡ ಜಾಸ್ತಿ ಆಗಿದೆ. ಈಗ ಈ ಕಂಪನಿಯ ಫಿನಾನ್ಷಿಯಲ್ಸ್ ಅನ್ನ ಸ್ಪೈಸ್ ಜೆಟ್ ಜೊತೆಗೆ ಕಂಪೇರ್ ಮಾಡಿ ನೋಡೋಣ. ವ್ಯಾಲ್ಯೂಯೇಷನ್ ಅನ್ನು ನೋಡಿದ್ರೆ ಇಂಟರ್ಗ್ಲೋಬ್ ಏವಿಯೇಷನ್ನ PE 24.71 ಇದೆ. ಇಂಡಿಗೋ ಸೇಲ್ಸ್ ಕಳೆದ 5 ವರ್ಷದ CAGR ಅನ್ನು ನೋಡಿದ್ರೆ 18.79% ಇದೆ. ಅದೇ ಸ್ಪೈಸ್ ಜೆಟ್ಟಿನ ಕಳೆದ 5 ವರ್ಷದ ಸೇಲ್ಸ್ CAGR ಪರ್ಸೆಂಟೇಜ್ ಅನ್ನು ನೋಡಿದ್ರೆ ಅದು 2.72% ಇದೆ. ಹೀಗಾಗಿ ಇಂಡಿಗೋಯಿನ ಶೇರ್ ಪ್ರೈಸ್ 18% ಕಂಪೌಂಡ್ ಆಗಿದ್ರೆ ಸ್ಪೈಸ್ ಜೆಟ್ ಅದರ ಶೇರ್ ಹೋಲ್ಡರ್ಸ್ ವೆಲ್ತ್ ಅನ್ನ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಮಾಡಿದೆ. ನಮ್ಮ ಲಿಸ್ಟಲ್ಲಿರುವ ನೆಕ್ಸ್ಟ್ ಕಂಪನಿ ಇಂಡಿಯನ್ ಹೋಟೆಲ್ಸ್ ಕಂಪನಿ ಲಿಮಿಟೆಡ್, ಅಂದರೆ IHCL. ಇದು ಟಾಟಾ ಗ್ರೂಪಿನ ಒಂದು ವೆಲ್ ನೋನ್ ಕಂಪನಿ ಆಗಿದ್ದು ಇದು ಹಾಸ್ಪಿಟಾಲಿಟಿ ಬಿಸ್ನೆಸ್ ಅಲ್ಲಿ ಕಳೆದ 120 ವರ್ಷಗಳಿಂದ ಇದೆ. ಈ ಕಂಪನಿ ಇಂಡಿಯಾದಲ್ಲಿ ಹೋಟೆಲ್ಸ್, ಪ್ಯಾಲೇಸಸ್ ಹಾಗೂ ರೆಸಾರ್ಟ್ಗಳನ್ನ ಆಪರೇಟ್ ಮಾಡುತ್ತೆ, ಮ್ಯಾನೇಜ್ ಮಾಡುತ್ತೆ, ಹಾಗೆ ಓನ್ ಮಾಡುತ್ತೆ. ಈ ಕಂಪನಿ 12 ದೇಶಗಳಲ್ಲಿ 125ಕ್ಕೂ ಹೆಚ್ಚು ಲೊಕೇಶನ್ಸ್ಗಳಲ್ಲಿ 188 ಹೋಟೆಲ್ಸ್ಗಳನ್ನು ಹೊಂದಿದೆ. ಐಕಾನಿಕ್ ಹೋಟೆಲ್ಗಳಾದ ತಾಜ್, ವಿವಾಂತ, ಜಿಂಜರ್, ಸೆಲೆಕ್ಷನ್ಸ್, ಎಕ್ಸ್ಪ್ರೆಷನ್ಸ್ ಹಾಗೆ ಹಲವಾರು ಬ್ರ್ಯಾಂಡ್ಗಳನ್ನು IHCL ಓನ್ ಮಾಡುತ್ತೆ. ತಾಜ್ ಬ್ರ್ಯಾಂಡ್ ಇಂಡಿಯಾಸ್ ಸ್ಟ್ರಾಂಗೆಸ್ಟ್ ಬ್ರ್ಯಾಂಡ್ 2023 ಅಂತ ಅವಾರ್ಡ್ ಆಗಿದೆ. ಕಳೆದ ವರ್ಷ IHCL 42% ರಿಟರ್ನ್ ಅನ್ನ ಕೊಟ್ಟಿದೆ.
ಈಗ ಕಂಪನಿಯ ಸ್ಟ್ರೆಂಗ್ತ್ ಹಾಗೂ ವೀಕ್ನೆಸಸ್ ಅನ್ನು ನೋಡೋಣ. ಕೋವಿಡ್-19 ನಂತರ ರಿವರ್ಸ್ ಟ್ರಾವೆಲ್ ಈ ಕಂಪನಿಗೆ ಒಂದು ಒಳ್ಳೆಯ ಅಪ್ಲಿಫ್ಟ್ ಅನ್ನು ಕೊಟ್ಟಿದೆ. ಅದಲ್ಲದೆ ರೈಸಿಂಗ್ ಪರ್ ಕ್ಯಾಪಿಟಾ ಕನ್ಸಂಪ್ಷನ್ ಕೂಡ ಇದಕ್ಕೆ ತುಂಬಾ ಬೆನಿಫಿಷಿಯಲ್ ಆಗಿದೆ. ಫಿನಾನ್ಷಿಯಲ್ ಇಯರ್ 2023-24 ಫಸ್ಟ್ ಕ್ವಾರ್ಟರ್ ಅಲ್ಲಿ ಇದು ಬೆಸ್ಟ್ ಎವರ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಈ ಕಂಪನಿ 2,000 ಕೋಟಿ ರೈಟ್ ಇಶ್ಯೂ ಮಾಡೋದ್ರ ಮೂಲಕ ಫಂಡ್ಸ್ ಅನ್ನ ಕೂಡ ರೈಸ್ ಮಾಡಿದೆ. ಈ ಕಂಪನಿ ಅದರ ಡೆಟ್ ಅನ್ನ ಸಿಗ್ನಿಫಿಕೆಂಟ್ ಆಗಿ ರೆಡ್ಯೂಸ್ ಮಾಡಿದೆ. ಸ್ಟ್ಯಾಂಡ್ ಅಲೋನ್ ಬೇಸಿಸ್ ಮೇಲೆ ನೋಡಿದ್ರೆ ಈ ಕಂಪನಿ ಈಗ ಡೆಟ್ ಫ್ರೀ ಆಗಿದೆ. ಅದೇ ಕನ್ಸಾಲಿಡೇಟೆಡ್ ಬೇಸಿಸ್ ಅಲ್ಲಿ ನೋಡಿದ್ರೆ ಇದು ನೆಟ್ ಕ್ಯಾಶ್ ಅಲ್ಲಿ ಇದೆ. ಆದ್ರೆ ಆಫ್ ಸೀಸನ್ಗಳಲ್ಲಿ ಅಥವಾ ಎಕನಾಮಿಕ್ ಸ್ಲೋ ಡೌನ್ ಆದಾಗ ಹೋಟೆಲ್ ರೂಮ್ಸಿನ ಡಿಮಾಂಡ್ಗಿಂತ ಹೆಚ್ಚು ಹೋಟೆಲ್ ರೂಮ್ಸ್ ಅವೈಲೇಬಲ್ ಇರುತ್ತೆ. ಹಾಗಾಗಿ ಈ ಹೋಟೆಲ್ ಬಿಸ್ನೆಸ್ ತುಂಬ ಸೈಕ್ಲಿಕಲ್ ಆಗಿದೆ. ನಾವು IHCL ಅನ್ನು ಅದರ ನಿಯರೆಸ್ಟ್ ಕಾಂಪಿಟೀಟರ್ ಆದಂತಹ ಒಬೆರಾಯ್ ಹೋಟೆಲ್ಸ್ ಆಪರೇಟರ್ EIH ಲಿಮಿಟೆಡ್ ಜೊತೆಗೆ ಕಂಪೇರ್ ಮಾಡಿದಾಗ IHCL ರಿಲೇಟಿವ್ಲಿ ಓವರ್ ವ್ಯಾಲ್ಯೂ ಆಗಿದೆ. ಹಾಗೆ EIH ಆಲ್ಮೋಸ್ಟ್ ಡೆಟ್ ಫ್ರೀ ಆಗಿದೆ, ಆದರೆ ಅದರ ROE IHCLಗಿಂತ ಕಮ್ಮಿ ಇದೆ. ನಾವು ಡಿಸ್ಕಸ್ ಮಾಡುವಂತಹ ಕೊನೆಯ ಕಂಪನಿ ಝೊಮ್ಯಾಟೊ ಲಿಮಿಟೆಡ್. ಇದನ್ನು 2008ರಲ್ಲಿ ದೀಪಿಂದರ್ ಗೋಯಲ್ ಹಾಗೂ ಪಂಕಜ್ ಚಡ್ಡಾ ಅವರು ಫಾರ್ಮ್ ಮಾಡಿದ್ರು. ಇವತ್ತು ಈ ಸ್ಟಾರ್ಟ್ಅಪ್ ಇಂಡಿಯಾದ ಲಾರ್ಜೆಸ್ಟ್ ಫುಡ್ ಡೆಲಿವರಿ, ಡೈನಿಂಗ್ ಹಾಗೂ ರೆಸ್ಟೋರೆಂಟ್ ಡಿಸ್ಕವರಿ ಪ್ಲಾಟ್ಫಾರ್ಮ್ ಆಗಿದೆ. ಈ ಕಂಪನಿ B2B ಸೆಗ್ಮೆಂಟ್ ಹಾಗೂ B2C ಸೆಗ್ಮೆಂಟ್ ಅಲ್ಲಿ ಆಪರೇಟ್ ಆಗುತ್ತೆ. ಅಂದ್ರೆ ಇದು ಬಿಸ್ನೆಸ್ ಟು ಬಿಸ್ನೆಸ್ ಹಾಗೂ ಬಿಸ್ನೆಸ್ ಟು ಕಸ್ಟಮರ್ಸ್ ಎರಡೂ ಸೆಗ್ಮೆಂಟ್ಗಳಲ್ಲಿ ಆಪರೇಟ್ ಆಗುತ್ತೆ. B2C ಸೆಗ್ಮೆಂಟ್ ಅಲ್ಲಿ ಝೊಮ್ಯಾಟೊ ನಮ್ಮ ಮನೆಗಳಿಗೆ ಫುಡ್ ಅನ್ನ ಪ್ರೊವೈಡ್ ಮಾಡುತ್ತೆ. ಹಾಗೆ ಅದು ಬ್ಲಿಂಕೆಟ್ ಮುಖಾಂತರ ಗ್ರೋಸರೀಸ್ ಅನ್ನ ಕೂಡ ಪ್ರೊವೈಡ್ ಮಾಡುತ್ತೆ. ಇದಲ್ಲದೆ ಡೈನ್ಔಟ್ ಮುಖಾಂತರ ಅದು ನಮಗೆ ರೆಸ್ಟೋರೆಂಟ್ಗಳನ್ನು ಸರ್ಚ್ ಮಾಡಲಿಕ್ಕೆ ಕೂಡ ಪ್ಲಾಟ್ಫಾರ್ಮ್ ಅನ್ನ ಪ್ರೊವೈಡ್ ಮಾಡುತ್ತೆ. B2B ಸೆಗ್ಮೆಂಟ್ ಅಲ್ಲಿ ಇದು ಕನ್ಸಲ್ಟೇಷನ್ ಸರ್ವಿಸಸ್ ಅನ್ನ ಹಾಗೆ ವೈಟ್ ಲೇಬಲ್ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡುತ್ತೆ. ಈ ವೈಟ್ ಲೇಬಲ್ ಸರ್ವಿಸ್ ಅಂದ್ರೆ ಏನು? ವೈಟ್ ಲೇಬಲ್ ಸರ್ವಿಸ್ ಮೂಲಕ ಈ ಕಂಪನಿ ನಿಮಗೆ ಇಂಡಿಪೆಂಡೆಂಟ್ ಆಗಿ ಫುಡ್ ಡೆಲಿವರಿ ಆಪ್ ಅನ್ನ ಡೆವಲಪ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಹೈಪರ್ ಪ್ಯೂರ್ ಮೂಲಕ ಈ ಕಂಪನಿ ಕಿಚನ್ ಸಪ್ಲೈಸ್ ಗಳನ್ನ ರೆಸ್ಟೋರೆಂಟ್ ಹಾಗೂ ಹೋಟೆಲ್ಗಳಿಗೆ ಪ್ರೊವೈಡ್ ಮಾಡುತ್ತೆ. ಈಗ ಸ್ಪೋರ್ಟಿಂಗ್ ಕಲ್ಚರ್ ಇಂಡಿಯಾದಲ್ಲಿ ತುಂಬಾ ಡೆವಲಪ್ ಆಗಿದ್ದು ಇದು ಸೋಷಿಯಲ್ ಗ್ಯಾದರಿಂಗ್ ಕೂಡ ಒಂದು ರೀಸನ್ ಆಗಿದೆ. ಫುಡ್ ಅನ್ನ ಆನ್ಲೈನ್ ಆರ್ಡರ್ ಮಾಡಿ ಆ ಲೈವ್ ಸ್ಪೋರ್ಟ್ಸ್ಗಳನ್ನ ವಾಚ್ ಮಾಡುವಂಥದ್ದು ಈಗಿನ ಒಂದು ಟ್ರೆಂಡ್ ಆಗಿದೆ. ಹೀಗಾಗಿ ICICI ಕ್ರಿಕೆಟ್ ವರ್ಲ್ಡ್ ಕಪ್ ಇಂದ ಝೊಮ್ಯಾಟೊಗೂ ಕೂಡ ತುಂಬಾ ಬೂಸ್ಟ್ ಸಿಗ್ಲಿಕ್ಕಿದೆ. ಈ ಕಂಪನಿಯ ಕಳೆದ ವರ್ಷದ ರಿಟರ್ನ್ ಅನ್ನ ನೋಡಿದ್ರೆ ಕಳೆದ ಒಂದು ವರ್ಷದಲ್ಲಿ ಇದು 52% ರಿಟರ್ನ್ ಅನ್ನ ಕೊಟ್ಟಿದೆ. 2023-24 ಫಸ್ಟ್ ಕ್ವಾರ್ಟರ್ ಅಲ್ಲಿ ಝೊಮ್ಯಾಟೊ 2,416 ಕೋಟಿ ರೆವೆನ್ಯೂ ಅನ್ನ ಬುಕ್ ಮಾಡಿದೆ. ಇದು ಕಳೆದ ವರ್ಷದ ಇದೇ ಕ್ವಾರ್ಟರ್ನ ರೆವೆನ್ಯೂಗಿಂತ 70% ಜಾಸ್ತಿ ಆಗಿದೆ. ಫಿನಾನ್ಷಿಯಲ್ ಇಯರ್ 2023ರ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಈ ಕಂಪನಿ 188 ಕೋಟಿ ಲಾಸ್ ಬುಕ್ ಮಾಡಿತ್ತು. ಆದರೆ 2023-24ರ ಫಸ್ಟ್ ಕ್ವಾರ್ಟರ್ ಅಲ್ಲಿ ಈ ಲಾಸ್ ಅನ್ನ ಈ ಕಂಪನಿ ರಿಕವರ್ ಮಾಡಿ 2 ಕೋಟಿ ನೆಟ್ ಪ್ರಾಫಿಟ್ ಅನ್ನ ಜನರೇಟ್ ಮಾಡಿದೆ. ಕಳೆದ ಕೆಲವು ಕ್ವಾರ್ಟರ್ಗಳಲ್ಲಿ ಕಂಪನಿ ಅದರ ಆಪರೇಟಿಂಗ್ ಮ್ಯಾಟ್ರಿಕ್ಸ್ ಗಳಲ್ಲಿ ಒಳ್ಳೆಯ ಇನ್ಕ್ರೀಸ್ ಅನ್ನ ಕಂಡಿದೆ. ಈ ಕಂಪನಿಯ ಝೊಮ್ಯಾಟೊ ಗೋಲ್ಡ್ ಪ್ರೋಗ್ರಾಮ್ ಇಂದಾಗಿ ನಾವು ಇದರ ಗ್ರಾಸ್ ಆರ್ಡರ್ ವ್ಯಾಲ್ಯೂ ಅಲ್ಲಿ 30% ಇನ್ಕ್ರೀಸ್ ಅನ್ನ ಕಾಣಬಹುದು. ಇದರ ಫುಡ್ ಡೆಲಿವರಿ ಬಿಸ್ನೆಸ್ ಪ್ರಾಫಿಟೇಬಲ್ ಆಗಿದ್ರು ಕೂಡ ಹೈಪರ್ ಪ್ಯೂರ್ ಹಾಗೂ ಬ್ಲಿಂಕಿಟ್ ಸರ್ವಿಸಸ್ ಇನ್ನೂ ಲಾಸ್ ಅಲ್ಲಿದೆ. ಈ ಕಂಪನಿಯ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ 10 ವರ್ಷಕ್ಕೆ ಈ ಕಂಪನಿಯ ಬಗ್ಗೆ ಬುಲ್ಲಿಶ್ ಸೆಂಟಿಮೆಂಟ್ ಅನ್ನ ತೋರಿಸಿದೆ. ಆದರೆ ಈ ಕಂಪನಿ ಸ್ವಿಗ್ಗಿ ಹಾಗೂ ಗೌರ್ಮೆಂಟ್ ಬ್ಯಾಕ್ಡ್ ONDC ಇಂದ ತುಂಬಾ ಟಫ್ ಕಾಂಪಿಟೇಷನ್ ಅನ್ನ ಫೇಸ್ ಮಾಡ್ತಾ ಇದೆ. ಆದರೆ ಈ ಕಂಪನಿ ಬ್ರ್ಯಾಂಡ್ ಲಾಯಲ್ಟಿಯನ್ನು ಕ್ರಿಯೇಟ್ ಮಾಡಲೇಬೇಕಾಗುತ್ತೆ. ಇಲ್ಲ ಅಂದರೆ ಕಸ್ಟಮರ್ಸಿಗೆ ಸ್ವಿಗ್ಗಿ, ಝೊಮ್ಯಾಟೊ ಹಾಗೂ ONDC ಮಧ್ಯ ಆಪ್ಷನ್ಸ್ ಸಿಗುತ್ತೆ. ಝೊಮ್ಯಾಟೊ ಗೋಲ್ಡ್ ಮೂಲಕ ಈ ಕಂಪನಿ ಅದರ ಕಸ್ಟಮರ್ಸನ್ನು ರಿಟೈನ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದೆ. ಆದರೆ ಸ್ವಿಗ್ಗಿ ಕೂಡ ಒನ್ ಮೆಂಬರ್ಶಿಪ್ ಮುಖಾಂತರ ಇದಕ್ಕೆ ಟಫ್ ಕಾಂಪಿಟೇಷನ್ ಅನ್ನು ಕೊಡ್ತಾ ಇದೆ. ಸೊ ನೀವೀಗ ಸ್ಕ್ರೀನ್ ಮೇಲೆ ಝೊಮ್ಯಾಟೊವಿನ ಫೈನಾನ್ಷಿಯಲ್ಸ್ ಅನ್ನು ನೋಡ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಾವು ಡಿಸ್ಕಸ್ ಮಾಡಿದಂತಹ ಈ ಕಂಪನಿಯ ಯಾವ ಸ್ಟಾಕ್ಸ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದೆ ಅನ್ನೋದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ನೀವು ಈ ವರ್ಷ ಇಂಡಿಯಾದಲ್ಲಿ ನಡೆಯುವಂತಹ ಕ್ರಿಕೆಟ್ ಮ್ಯಾಚನ್ನು ನೋಡ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಸೊ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳು ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ, ಇದು ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ಹಾಗೆ ನೀವು ಗ್ರೋ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರೋದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಮತ್ತೆ ಬರ್ತೀವಿ ಇನ್ನಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್.
Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.